ನಮಸ್ಕಾರ ಎಲ್ಲ ದೊಡ್ಡ ಮಂದಿಗೆ ಎಲ್ಲರೂ ಹೆಂಗಿದ್ರಿ? ನಾವು ಆರಾಮದಿ ನೋಡ್ರಿ, ನೀವು ಆರಾಮದ್ರಿ ಅನ್ಕೋತೀನಿ. ಬರ್ರಿ, ಇದು ಬ್ಲಾಗ್ ಬುಧವಾರದಿಂದ ಐತಿ, ಕಂಟಿನ್ಯೂ ಆಗಿ ಮಾಡ್ತೀನಿ, ಏನೇನಾಗ್ತಾ ತೋರಿಸ್ತೀನಿ. ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗ್ರಿ, ಹಾಗೆ ವಿಡಿಯೋನ ಸ್ಕಿಪ್ ಮಾಡ್ಲಾರ್ದೆ ನೋಡ್ರಿ. ಜಾನು ಸಾಲಿಗೆ ಹೊಂಟಾಳ? ಹೌದಾ? ನಿಮ್ಮ ಟೀಚರ್ ಕೈಲಿ ಫೋನ್ ಹಚ್ಚಿಸು, ಎಷ್ಟಕ್ಕೆ ಬಿಡ್ತಾರ ನನಗೆ ಗೊತ್ತಾಗಬೇಕು. ಇಲ್ಲ ನೀ ಎಲ್ಲೇನೈತೆ ನಿನ್ನೆ ಏಟು ಎದಿ ಹೊಡೆದಿತ್ತು ಗೊತ್ತ ನನಗೆ. ನಿನ್ನ ಸಲ ಅಂತಕಿ ಸಂಕೋಗೆಲ್ಲ ಬೈದು ಹೋಗಿ ಮಯೂರ್ ಮನ್ಯಾಗ ನೋಡ್ಕೊಂಬಾರ, ಇನ್ನೂ ಬಂದಿಲ್ಲಕ್ಕಿ. ತಿರುಗಿ 6:30 ಆಗ್ಲಕ್ಕೆ ಬಂದದ. ಆ ಮಯೂರಿಯವ್ರಿಗೂ ಫೋನ್ ಹಚ್ಚೀನಿ, ಹೇಳ್ಬೇಕವ ಲೇಟ್ ಇತ್ತಂದ್ರೆ. ಸುಮ್ಮನೆ ಗಾಬರಿ ಆಗಲ್ಲ ನಮ್ಗೆ. ಕಾಮಿನಿಗಳಿಗೆ ಊಟಕ್ಕೆ ಹಾಕಿ ನಾನು ರೆಡಿಯಾಗಿ ಹೋಗ್ಬೇಕೀಗ. ಅಡುಗೆ ಮಾಡೀನಿ, ಎಲ್ಲ ಬುತ್ತಿ ಕಟ್ಕೊಂಡು ಹೋಗ್ಯಾರ ಅವರು. ಇದಿಷ್ಟು ಅನ್ನ ಕಟ್ಕೊಂಡಿನಿ. ಅಭಿ ಮತ್ತು ಸಂಸ್ಕೃತಿಗೆ ಹಸಿವಾಗ್ತದ, ಮತ್ತು ಅಲ್ಲಿ ಊಟ ಅಂತ ಬಡ್ಕೋತಾರ. ಅಲ್ಲಿ ಇರ್ತೈತಿ ದಾಸೋಹ, ಅದರ ಲೇಟ್ ಮಾಡ್ತಾರ್ರಿ ಅವರು. ಏನು ಪೆನ್ಗಳ 20 ರೂಪಾಯಿಗೆ 5 ಆ ಪೆಟ್ರೋಲ್ ಖರ್ಚರೇ ಆಗ್ತದಿಲ್ಲ, ಸುಮ್ಮನೆ ಮಾರ್ಕೋತ ಬರ್ತಾರೆ. ಯಾರು ತೊಗೊಳಲ್ಲಾಗ್ಯಾರ ಬಿಡಲ್ಲಾಗ್ಯಾರ. ಜಾತ್ರೆ ಆದ 3 ದಿನಕ್ಕೆ ನಾದ್ಕೆಡಿಯಲ್ಲಿ ಜಾತ್ರೆ ಆಗ್ತದ್ರಿ. ಅದಕ್ಕಾಗಿ ನಾವು ರೆಡಿಯಾಗಿ ಹೊಂಟೀವಿ ನೋಡ್ರಿ. ಬ್ಲಡ್ ಕ್ಯಾಂಪ್ ಐತಿ, ಮತ್ತು ಉಚಿತವಾಗಿ ಕಣ್ಣಿನ ಚೆಕಪ್ ಮತ್ತು ಶಸ್ತ್ರಚಿಕಿತ್ಸೆ ಎಲ್ಲ ಮಾಡ್ತಾರೆ. BP ಶುಗರ್ನು ಚೆಕ್ ಮಾಡ್ತಾರೆ. BP ಶುಗರ್ ಇದ್ದವ್ರಿಗೆ ಮಾತ್ರೆ ಕೊಡಬೇಕು, ಮಾತ್ರೆ ಕೊಡ್ತೀವಿ. ಅವ್ರಿಗೇನಾದರೂ BP ಶುಗರ್ ಇತ್ತಂದ್ರೆ ಕಂಟಿನ್ಯೂ ಆಗಿ ಪ್ರತಿ ತಿಂಗಳ. ಈಗ ಅಭಿ ಕರ್ಕೊಂಡು ಮತ್ತು ಸಂಸ್ಕೃತಿ ನಾನು ಬರ್ತೀನಿ ಮಮ್ಮಿ ಜಾತ್ರೆ ನೋಡೋಕಂತೇಳಿ ಆಕಿನೂ ಸಾಲಿ ಬಿಟ್ಟು ಆಕಿನೂ ರೆಡಿಯಾಗಿ ಕುಂತು ಬಿಟ್ಟಾಳ್ರಿ, ಬರ್ತೀನಿ ಅಂಥೇಳಿ. ಬ್ಯಾಗ್ನಾಗ ಹಾಕೊಳ್ಳಿ. ನಮ್ಮ ಅಭಿಗೆ ಒಟ್ಟ ಪುರ್ಸೊತ್ತಿಗಿಲ್ಲ, ಹೋಗಿ ಗಾಡಿ ಮ್ಯಾಗ ಕೂತ ನೋಡು. ಗಾಡಿ ಹೋಗಂಗಿಲ್ಲಲೇ, ನಾವು ನಡ್ಕೋತ ಹೋಗೋದ. ಗಾಡಿ ಮ್ಯಾಗ ಹೋಗಲ್ಲ, ಪಪ್ಪ ಕರ್ಕೊಂಡು ಹೋಗಲ್ಲ, ನಾವು ನಡ್ಕೋತ ಹೋಗ್ಬೇಕು. ದಸ್ತಿ ತಗೋಬ ಹೋಗಮ್ಮ. ಅಲ್ಲಿಗೆ ಜಾತ್ರೆಗೆ ಹೋಗಿ ಮುಟ್ಟತನ ಸಮಾಧಾನ ಇಲ್ಲ. ಅಲ್ಲಿ ಹೋದ್ಕಡೆ ಮತ್ತೆ ಮನೆಗೆ ಹೋಗಮ್ಮ ನಡೆಯುತ್ತೆ. ಅವಾಗ ಒಂದಮ್ ಹಿಡಿಸ್ತಾನ. ಪುರ್ಸೊತ್ತಿಗೆ ಇಲ್ಲ ಪಾರ. ಇಬ್ಬರು ರೆಡಿಯಾಗಿ ಅಲ್ಲಿ ಹೋಗಿ ಕೂತಾರ ನೋಡ್ರಿ. ಏನು ಮಾಡ್ಲಿ ಹೂ ತಗೊಂಡು ತಲೆಗ ಯಾರು ಹಾಕೋಬೇಕಪ್ಪ? ಶಕುಂತ್ಲಾಗಿ ಕೊಡ್ತೇನು ಹೂವು? ನನಗೆ ಬೇಡ, ಆ ಶಕುಂತ್ಲಾಗ ಹಾಕವ. ಅಚ್ಚಿ ಕಡೆ ಶಕುಂತ್ಲಾಯಿಗೆ, ಶಂಕುಗ. ಹಾಂ ಬರತ್ತೀನಿ, ತಡಿ ಹೋಗಮ್ಮ. ನಿನಗೆ ಹೊತ್ಕೋಬೇಕಾಗ್ತದವ. ಅಲ್ಲಿ ಹೋಗಿ ಹೊತ್ಕೋತಿ ನಡಿ, ಅಲ್ಲಿ ಮುಂದೆ. ಹಾಂ ಅಲ್ಲೇ ದೇವ್ರಾ? ದೇವ್ರಿಗೆ ಹೊಂಟಿವಲ್ಲ ನಾವು. ಅಲ್ಲಿ ಶಂಭ ಮಾಡ್ಬೇಕು. ನೀ ಜಜ್ಜಿಗೆ ಮಾಡ್ತಲ್ಲ ಅಲ್ಲಿ ಹಚ್ಕೊಂಡಾದಾಗ ಸ್ವಲ್ಪ ರೋಡ್ ಅಗಲಾಗೈತೆ ನೋಡ್ರಿ. ಈಗ ಅವಾಗ ನಡೆಯಾಕ ಸೈಡಿಗೆ ಜಾಗನೇ ಇರ್ತಿರ್ಲಿಲ್ಲ. ಅದ್ರಾಗ ಕಂಟಿ ಮತ್ತು ಬೇರೆ ಆಗಿರ್ತಿತ್ತು. ರೋಡ್ ಹತ್ತಾಗಿತ್ತು. ಈಗ ಹೊಳ್ಳಿ ಒಂಚೂರು ಇನ್ನು ಸ್ವಲ್ಪ ನಡ್ಕೊಂತ ಬಂದ, ಒಂದು ಸ್ವಲ್ಪ ಹೊತ್ಕೊಂಡ್ಕಂದ್ರ ಬಂದೆ ನೋಡ್ರಿ. ಇನ್ನು ಕಾರ್ಯಕ್ರಮ ಇನ್ನು ಮುಂದೆ ಚಾಲು ಆಗೈತಿ. ಸ್ಟೇಜ್ ಅದೆಲ್ಲ ಬಿಟ್ಟಾರ, ಮಂದಿ ಸ್ವಲ್ಪ ಜನ ಬಂದಾರು. ಸ್ವಲ್ಪ ಎತ್ತಿ ನೋಡ ಬಾ, ಚಪ್ಪಲ್ ಕಡಿದ್ ಬಾ ಮ್ಯಾಗ. ಎಲ್ಲಿ ಕೂತಾರ? ಕಾಲನ್ ಬಿಡು. ದೇವ್ರ ದರ್ಶನ ಮಾಡ್ಕೊಂಡು ಈ ಕಡೆ ನಮ್ದು ಕ್ಯಾಂಪ್ ಐತಲ್ಲಿ ಇಲ್ಲಿ ಬಂದೆ ನೋಡಿ. ಛತ್ ಹೊಡೆದಾರ ಆಲ್ರೆಡಿ. 14 ಸಲ ಹೇಳತ್ತವ್ರಿ. ಛತ್ ಹೊಡೆದಿದ್ರು. ಇನ್ನು ಹೂವು ಅದು ಹಾಕ್ಬೇಕಲ್ಲ, ಹಾಗಾಗಿ ಹೂವೆಲ್ಲ ಹರಿದು ಒಂದು ಕಾಟ್ನ ಹಾಕಕತ್ತೀವಿ. ಅಂದ್ರೆ ಮುತ್ತೆಯವ್ರು ಬರ್ತಾರಲ್ಲ ಅವಾಗ ಹೂವು ಹಾಕೋ ಸಲುವಾಗಿ ಎಲ್ಲ ಬಿಚ್ಚಲಿಕತ್ತೀವಿ. ಚೆಂಡು ಹೂವು ಇದ್ದು ಸಪ್ರೇಟ್ ಮಾಡಿ ನಮ್ಮ ಸಂಸ್ಕೃತಿ ಮಮ್ಮಿ ನಾನು ಬರ್ತಾರೆ. ಆಕಿನೂ ಹೆಲ್ಪ್ ಮಾಡಿ ಆಕಿನೂ ಬಿಚ್ಚಲು. ಈ ಕಡೆ ಪೂಜೆ ಮಾಡಕತ್ತಾರ. ಫೋಟೋ ತೊಗೊಂಡು ಬಂದಾರ. ಕುಂಡಲಿಂಗೇಶ್ವರ ಕಡ್ಡೆ ಬಿ ಸರ್ ಆಯ್ತು. ಅಷ್ಟೇ ಒಂದ್ರದಾಗ ಒಂದಿರಲಿ, ಇಲ್ಲಾಂದ್ರೆ ಗಾಳಿ ಹರಡ್ತಾ. ಇಲ್ಲ ದೊಡ್ಡದ ತೆಗಿಲೇತಾರ ಹೇಳ್ರಿ, ರಂಗೋಲಿ ತೆಗಿಲೇತಾರ. ದೊಡ್ಡದ ತೆಗ್ದಾರ ಹೇಳ್ರಿ.
ನಮ್ಮ ಬಾಜು ಊರಿನವ್ರಿಗೂ ಕರೆಸಿದ್ವಿ ರೀ ಅಲ್ಲಿ ಆಶಾಗಳಿಗೆ. ಅವ್ರದ್ದು ಏನಾದರೂ ಕ್ಯಾಂಪ ಈ ಥರ ಕಾರ್ಯಕ್ರಮ ಇದ್ದಾಗ ನಾವು ಹೋಗಿರ್ತೀವಿ, ನಮ್ಮ ಕಾರ್ಯಕ್ರಮ ಇದ್ದಾಗ ಅವ್ರು ಬಂದಿರ್ತಾರೆ, ಅವ್ರು ಹೆಲ್ಪ್ ಮಾಡ್ತಾರೆ. ಅವ್ರಿಗೆ ನಾವು ರಂಗೋಲಿ ಹಾಕ್ಲಿಕ್ಕೆ ಹಚ್ಚಿದ್ವಿ. ಅಂದರೆ ನನಗೆ ಇಷ್ಟು ದಪ್ಪವಾಗಿ ದೊಡ್ಡದು ಬರಲ್ಲ ರಂಗೋಲಿ ಹಾಕೋಕೆ, ಅಷ್ಟೇ ಸಿಂಪಲಾಗಿ ಸಣ್ಣ ಸಣ್ಣದು ಹಾಕ್ತೀನಿ, ಮನೆ ಮುಂದೆ ಹಾಕ್ತೀವಲ್ಲ ಆ ಥರ. ಇಷ್ಟು ದೊಡ್ಡದು ಬರೋಂಗಿಲ್ಲ. ಹಾಗಾಗಿ ಅವ್ರಿಗೆ ಹಾಕನ್ನ ಅವರೇ ಹಾಕಾಕತ್ತಿದ್ರು. ಒಂದು ಸ್ವಲ್ಪ ಚೆಂಡು ಹೂವು ಇನ್ನೊಂದು ಸ್ವಲ್ಪ ಉಳಿದಿದ್ದಲ್ಲ, ಒಂದು ಸ್ವಲ್ಪ ಡೆಕೋರೇಷನ್ ಚೆಂಡು ಹೂವನ್ನು ಮಧ್ಯದಲ್ಲಿ ಇಟ್ಟರೆ ಚೆಂದ ಅನಿಸ್ತದೆ ಅಂತೇಳಿ ಏನೇನೋ ಪ್ಲ್ಯಾನ್ ಮಾಡಿ ಹಾಕಾಕತ್ತಾರ. ಇನ್ನು ಇಡು ಇದ್ರಾಗ ಆದ್ರೆ ಒಂದೊಂದೊಂದು ಬತ್ತಲ್ಲ ಗಾಡಿ. ಹಾಂ, ನಾವು ರಂಗೋಲಿದು ಹಾಕಿ ಎಲ್ಲ ಸಜ್ಜು ಮಾಡೋದ್ರಾಗೆ ಅಷ್ಟೊತ್ತಿಗೆ ಬಂತ್ರಿ ಗಾಡಿ. ಬ್ಲಡ್ ಕ್ಯಾಂಪ್ದು ಬಿಜಾಪುರದಿಂದ ಸರ್ಕಾರ ದವಾಖಾನೆಯಿಂದ ಗಾಡಿ ಬಂತು. ಹಂಗಾಗಿ ಅಷ್ಟೊತ್ತನ ಮತ್ತು ಸರ್ನು ಬಂದಿದ್ದರು. ಎಲ್ಲ ಗುಳಿಗೆ ಅದೆಲ್ಲ ಸೆಟ್ ಮಾಡಿ ಇಡಾಕತ್ತೀವಿ ನೋಡ್ರಿ. ಅಂದರೆ ಬಿ ಪಿ ಶುಗರ್ ಚೆಕ್ ಮಾಡ್ಕೊಳಕ್ಕೆ ಬರ್ತಾರಲ್ಲ, ಮತ್ತು ಏನಾದರೂ ಆರಾಮ ತಪ್ಪಿದ್ರಂದ್ರೆ ಅವ್ರಿಗೆ ನಾವು ಎಲ್ಲ ಗುಳಿಗೆಗಳು ತಂದಾರ ಅಷ್ಟು ಜೋಡಿಸಿ ಇಡಾಕತ್ತಿದ್ವಿ. ನಮ್ಮದು ಗಾಡಿ ಬಂದಿತ್ತಲ್ರಿ, ಎಲ್ಲ ಹೊರಗೆ ತಂದಿಟ್ರ ಅವ್ರ ಚೇರ್ಗಳದು. ಬ್ಲಡ್ ಡೊನೇಟ್ ಮಾಡೋರು ಇದ್ರ ಮೇಲೆ ಕುಂತ ಡೊನೇಟ್ ಮಾಡ್ತಾರೆ. ಆಮೇಲೆ ಫಸ್ಟ್ ಅಲ್ಲಿ ಹೋಗಿ ಉಪ್ಪಿಟ್ಟು ತಿನ್ಕೊಂಡು ಬರ್ರಿ, ಮತ್ತು ಲೇಟ್ ಆಗ್ತದಂತಂದ್ರು. ಹಾಗಾಗಿ ಜಾತ್ರೆ ಅಂದಿಸಿ ಅಲ್ಲಿ ಉಪ್ಪಿಟ್ಟು ನಾಷ್ಟ ಮಾಡ್ಯಾರಂತ ಅಲ್ಲಿಗೆ ಹೊಂಟಿವಿ ನೋಡ್ರಿ ನಾಷ್ಟ ತಿನ್ನೋಕೆ. ಸೈಡಿಗೆಲ್ಲ ನೋಡ್ರಿ ಎಲ್ಲ ಆಟಿಕೆ ಸಾಮಾನು ಮತ್ತು ಸ್ಟೇಷ್ನರಿ ಎಲ್ಲ ಬಂದಾವು, ನೋಡ್ಕೊಂತ ಹೊಂಟಿದ್ವಿ. ಆಮೇಲೆ ಸಜ್ಜಕ ಮತ್ತು ಅನ್ನ ಪ್ರಸಾದನೂ ಮಾಡ್ತಾರೆ, ಅನ್ನ ಸಾರು. ಅದು ಲಾಸ್ಟಿಗೆ ಅಂದ್ರೆ ಮಧ್ಯಾಹ್ನದಿಂದ ಆಗ್ತೈತೆ. ಹಾಗಾಗಿ ಇಲ್ಲಿ ಕಮಿಟಿಯವ್ರು ಏನು ಕೆಲಸ ಮಾಡ್ತಿರ್ತಾರಲ್ಲ, ಯಾರ್ಯಾರು ಓಡಾಡಿ ಕೆಲಸ ಮಾಡ್ತಾರೆ, ಮತ್ತು ನಾವು ಯಾರ್ಯಾರು ಈ ಸದ್ಯ ಆರೋಗ್ಯ ಇಲಾಖೆದಿಂದ ಬಂದೀವಲ್ಲ ಅವರಿಗೆಲ್ಲ ಇಲ್ಲಿ ನಾಷ್ಟ ಮಾಡ್ಯಾರ. ಹಂಗೆ ಒಂದು ಸ್ವಲ್ಪ ನಾಷ್ಟ ಮಾಡಿಕೊಂಡೆ ತಟ್ಟೆ ಕೂತ್ರೆ ಅಂತಂಥೇಳಿ ಈ ಕಡೆ ಬಂದೀವಿ. ಇಲ್ಲೆಲ್ಲ ಇನ್ನೂ ಅನ್ನ ರೊಟ್ಟಿ ಇನ್ನೂ ಏನೇನೋ ಮಾಡತ್ತಾರ. ರೊಟ್ಟಿ ಬಹುಶಃ ಮಾಡಿ ಕೊಟ್ಟಾರ ಅನಿಸ್ತೈತಿ ಊರನ್ ಮಂದಿ. ಕಟಿ ಅದಾವು, ಖಡಕ್ ರೊಟ್ಟಿ ಅದಾವು, ಎಲ್ಲ ಕಡೆ ಜೋಡಿಸಿ ಇಟ್ಬಿಟ್ಟಾರ. ನಾಷ್ಟಕ್ಕೆ ಉಪ್ಪಿಟ್ಟು ಮಾಡ್ಯಾರಿ. ಈಗ ಇಂತಿಂಥ ದೊಡ್ಡ ಸಮಾರಂಭ ಇದ್ದಲ್ಲಿ ಉಪ್ಪಿಟ್ಟೆ ಮಾಡ್ತಾರೆ. ಉಪ್ಪಿಟ್ಟು ಇದ್ದಲ್ಲೇ ಈಡಾಗ್ತೈತಿ. ಅವೆಲ್ಲ ಇಡ್ಲಿ ದೋಸೆ ಗೀಸೆ ಎಲ್ಲ ಬಗೆಹರಿಯಂಗಿಲ್ಲ. ಮನ್ಯಾಗ ಇದ್ದಾಗ ಅಷ್ಟು ನಡೀತಾವೆ ಅವೆಲ್ಲ. ಇಂಥ ದೊಡ್ಡ ಕಾರ್ಯಕ್ರಮ ಜಾತ್ರೆ ಒಳಗೆ ಉಪ್ಪಿಟ್ಟು ಮಾಡಿದ್ರೇ ಕರೆಕ್ಟ್ ಆಗ್ತದೆ. ಅಂದ್ರೆ ಒಂದು ಪ್ಲೇಟ್ ಉಪ್ಪಿಟ್ಟು ಹೊಡಕ್ಕೆ ಅಂದ್ರೆ ಉಳಿದೆಲ್ಲ ಕೆಲಸ ಮಾಡೋಕೆ ಈಸಿ ಆಗ್ತೈತಿ. ಈ ಕಡೆ ಎತ್ತುಗಳು ತೊಗೊಂಡು ಮೆರವಣಿಗೆ ಮಾಡ್ಕೊತ ಹೊಂಟಾರ ನೋಡ್ರಿ. ವಾಚಾ ಬರ್ರಿ ಅಲ್ಲಿ ಹೋಗಿ ಕುಂದ್ರಮ್ಮ ಆ ಕಡೆ. ಬ್ಲಡ್ ಕ್ಯಾಂಪ್ ಚಾಲು ಅವರಿಗೆ ಪಾದ ಪೂಜೆ ಮಾಡೋ ಸಲುವಾಗಿ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ವಿ. ಆರತಿ ಗೀರ್ತಿ ಎಲ್ಲ ಸಜ್ಜು ಮಾಡಿಟ್ಟಿದ್ವಿ. ಮೊದಲೇ ಪೂಜೆನೂ ಮಾಡಿಟ್ಟಿದ್ರು ಅವ್ರ ಸರ್. ಈಗ ನಮ್ಮ ಅವ್ರು ಬಂದ್ರಲ್ಲ ಅವರಿಗೆ ಪಾದ ಪೂಜೆ ಎಲ್ಲ ಮಾಡಿರ್ತಾರೆ. ಸೈಡಿಗೆಲ್ಲ 30 ಮಾಡ್ತಾರೆ ನೋಡ್ರಿ, 2 ಸೈಡು ಪ್ಲೇಟ್ನಲ್ಲಿ ಹಾಕ್ಕೊಂಡು ಅವ್ರು ಬರುವಾಗ ಹೂ ಹಾಕೋದು. ಜಾತ್ರೆ ಐತಲ್ರಿ, ಮಾತಾಡಿದ್ದೆಲ್ಲ ಒಂದು ಸ್ವಲ್ಪ ಡಿಸ್ಟರ್ಬೆನ್ಸ್ ಜಾಸ್ತಿ ಐತಿ. ಗಾಡಿ ಅದೆಲ್ಲ ಹೋಗ್ತಾವೆ, ಮತ್ತು ಜಾತ್ರೆ ಅಂದ್ಬಿಳಕ ಮಾತಾಡೋದೈತಿ. ಮಾತಾಡೋದು ಗದ್ದಲ ಇದ್ದೇ ಇರ್ತೈತಿ. ಆಮೇಲೆ ಫಸ್ಟ್ ಯಾರು ಡೊನೇಟ್ ಮಾಡ್ತಾರೋ ಅವರಿಗೆ ಮುತ್ತೆಯವ್ರ ಕಡೆಯಿಂದ ಅದನ್ನು ಪೌಚ್ ಇರ್ತಲ್ಲ ಪೌಚ್ ಕೊಟ್ಟರು. ಆಮೇಲೆ ನಮ್ಮ ಕ್ಷೇತ್ರ ಆರೋಗ್ಯ ಶಿಕ್ಷಣಾಧಿಕಾರಿಗಳು ನಮ್ಮ PSC ಇಂದ ಅವರು ಪದೋನ್ನತಿ ಅಂದ್ರೆ ಹೆಚ್ಚಿನ ಪೋಸ್ಟಿಗೆ ಹೋದರು. ಹಾಗಾಗಿ ಅವರಿಗೆ ನಾವು ಸನ್ಮಾನ ಮಾಡಿರಲಿಲ್ಲ. ಸನ್ಮಾನ ಅಷ್ಟು ಮಾಡಿದ್ವಿ. ಗುಲ್ಬರ್ಗಕ್ಕೆ ಕೆಲಸ ಮಾಡತ್ತಾರ. ನಮ್ಮ PSCಗಿದ್ದರು. ಮೊದಲು ಬೇರೆ ಕಡೆ ಇದ್ರು, ಸಕಲೇಶ್ಪುರದಿಂದ ನಮ್ಮ PSCಗೆ ಬಂದಿರಿ. ಮತ್ತು ನಮ್ಮ PSCಯಿಂದ ಗುಲ್ಬರ್ಗ ಡಿಸ್ಟಿಕ್ ಹೋಗ್ಯಾರ. ಡಿಸ್ಟಿಕ್ ಲೆವೆಲಲ್ಲಿ ಕೆಲಸ ಮಾಡತ್ತಾರ. ಅವರಿಗೆ ಇಷ್ಟು ಸನ್ಮಾನ ಸಮಾರಂಭ ಎಲ್ಲ ಮುಗಿಸ್ಕೊಂಡು ಮತ್ತು ನಮ್ಗೆ ಈ ಕಡೆ ಸನ್ಮಾನ ಮಾಡ್ತೀವಿ ಬಾ ಅಂತ ಹೇಳಿದ್ರು ಸ್ಟೇಜ್ ಕಡೆ. ಹಾಗಾಗಿ ಈ ಕಡೆ ಸ್ಟೇಜ್ ಕಡೆ ಎಲ್ಲ ಹುಡುಗರಿಗೆ ಕರ್ಕೊಂಡು ಹೊಸ ಮಂದಿ ಆಶೆಗಳು ಆ ಕಡೆ ಹೊಂಟಿವಿ ನೋಡ್ರಿ.
ಅಭಿ ಫುಲ್ ನಿದ್ದಿಗೆ ಬಂದುಬಿಟ್ಟಿದ್ದಾರೆ, ಕೆಳಗಿಳಿ ಅಂದ್ರೆ ಅಲ್ಲಿ ಕೆಳಗೆ ಇಳಿಯಲಾಗಿದ್ದ, ಅವನಿಗೆ ಹೊತ್ಕೊಂಡು ಹಾಗೆ ತೊಗೊಂಡು ಹೋದೆ. ಆಮೇಲೆ ಅಷ್ಟೊತ್ತಿಗೆ ಬ್ಲಡ್ ಕ್ಯಾಂಪ್ ಅದು ಮುಗಿಯೋಕ್ಕೆ ಬಂದಿತ್ತು, ಒಂದು 3 ಗಂಟೆದಾಗಿತ್ತು, 3:30 ಗಂಟೆಗೆ ಅದು ಎಂಡ್ ಮಾಡಮಂತ ಹೇಳಿದರು. ಆದ್ರೆ ಅಷ್ಟೊತ್ತನ ಮತ್ತೆ ಅನೌನ್ಸ್ ಮಾಡಿದ್ರೆ ಬರ್ರಿ ಅಂತೇಳಿ, ಹಾಗಾಗಿ ಮತ್ತೆ ಇಲ್ಲಿ ಬಂದು ಆಶೀರ್ವಾದ ತೊಗೊಂಡು ಹೋದ್ರೆ ಅಂತೇಳಿ ಕರ್ಕೊಂಡು ಬಂದ್ವಿ. ಎಲ್ಲಿ ಕೆಳಗೆ ಇಳಿಲಿಕ್ತಾ ಇರಲಿಲ್ಲ, ಹಾಗೆ ಹೊತ್ಕೊಂಡು ಒಂದು 3-4 ಸಾರಿ ಊಟ ಬಸಿ ಹೊಡೆದಂಗೆ ಆಯಿತು. ಸನ್ಮಾನ ಮುತ್ತೆಯವ್ರ ಕಡೆಯಿಂದ ಮಾಡಿಸಿದ್ರು. ಅಭಿಗೂ ಒಂದು ಸ್ವಲ್ಪ ಆಶೀರ್ವಾದ ಮಾಡಿಸ್ಬೇಕಂತೇಳಿ ಅಲ್ಲಿ ಹೋದ ಬೆಳಕು ಅವಾಗ ಇಳಿಸ್ದೆ, ಸುಮ್ಮನಾದ. ಸಂಸ್ಕೃತಿಗೆ ಅಲ್ಲೇ ಕೆಳಗೆ ಬಿಟ್ಟು ಬಂದಿದ್ದೆ. ಹಾಗಂತೆ ಬಸು ಪಾಟೀಲ್ ಅವರು ನಮ್ಮ ಕ್ಯಾಮ್ರಾಮನ್ ಅವರು ಕೂಡ ಅಪ್ಪಾಜಿಯವರಿಂದ ಆಶೀರ್ವಾದ ಪಡೆದುಕೊಳ್ಬೇಕು. ಇದು ಆಶೀರ್ವಾದ ತೊಗೊಂಡು ಹೊಸ ಮಂದಿ ಕೂಡಿಕೆ ಅಂದ್ರೆ ನಾವು ಈಗ ಕಡೆ ಜಾತ್ರೆ ಒಳಗೆ ಬಂದು ನೋಡ್ರಿ, ಇಲ್ಲಿ ಪ್ರಸಾದ ಮಾಡ್ಯಾರ. ಸಜ್ಜಕ ಮತ್ತು ಅನ್ನ ಸಾರ 2 ಐತಿ. ಈ ಕಡೆ ಇನ್ನೂ ಒಲಿ ಹೊತ್ತಿಸಿದಂಗೆ ಐತಿ ನೋಡ್ರಿ. ದೊಡ್ಡ ದೊಡ್ಡ ಪಾತ್ರೆ ಒಳಗೆಲ್ಲ ಅನ್ನ ಮತ್ತು ಸಜ್ಜಕ ಮಾಡ್ಯಾರ. ಮಂದಿ ಅಂತೂ ಬರ್ಚಕ್ಕೆ ಜನ ಕೂಡಿಬಿಟ್ಟಾರ. ಅದರಲ್ಲಿ ಮಳೆ ಒಂದು ಸ್ವಲ್ಪ ಜಿಟಿ ಬರೋಕೆ ಸ್ಟಾರ್ಟ್ ಮಾಡಿಬಿಟ್ಟೈತಿ ನೋಡ್ರಿ. ನಮ್ಮ ಸಂಸ್ಕೃತಿ ಅಳ್ಳಕ್ಕೆ ಚಾಲು ಮಾಡಿಬಿಟ್ಟಾಳ, ಮಳೆ ಬರತ್ತದ ಅಂತೇಳಿ ಈ ತೊಯ್ಸ್ಕೊಂಡು ಬಿಡ್ತೀವಿ ಅಂತೇಳಿ ಅಂಜಿಕೆಯಲ್ಲಿ. ಮತ್ತು ಹಿಂಗೆ ಮಾಡಿ ಊಟ ಮಾಡಿಸ್ಕೊಂಡು ಬಂದ್ವಿ ನೋಡ್ರಿ. ಇಲ್ಲಿ ಬ್ಲಡ್ ಕ್ಯಾಂಪ್ ಇರಲಿ ಮತ್ತು ವಾಪಸ್ಸು ಅನ್ನ ಸಾರ ಉಣ್ತೀನಂದ್ಲು, ಮತ್ತು ಅನ್ನ ಸಾರ ಉಣಿಸಿ ಕರ್ಕೊಂಡು ಬಂದೆ. ಬ್ಲಡ್ ಡೊನೇಟ್ ಕ್ಯಾಂಪ್ ಫುಲ್ ಇಲ್ಲಿಗೆ ಎಂಡ್ ಆಗಿಬಿಡ್ತು. ಒಂದು 25 ಮಂದಿ ಅದು ಕೊಟ್ಟರು. ನಾವು ಯಾರಿಗೂ ಜೋರು ಮಾಡಿಲ್ಲ ಮತ್ತು ಯಾರಿಗೂ ಕರೆದಿಲ್ಲ. ತಮ್ಮ ಸ್ವ ಇಚ್ಛೆಯಿಂದ 25 ಜನ ಕೊಟ್ಟರು. ಆದರೂ ಚಲೋ, ಯಾರಿಗೂ ಕರೀಲಾರ್ದೇನೆ ತಾವಾಗಿ ತಮ್ಮ ಸ್ವಂತ ಇಚ್ಛೆಯಿಂದ ಬಂದು ಕೊಟ್ಟರಲ್ಲ 25 ಜನ ಆದರು. ಫಸ್ಟ್ ಸಾರಿ ನಮ್ಮಲ್ಲಿ ಬ್ಲಡ್ ಕ್ಯಾಂಪ್ ಮಾಡಿದಾಗ 92 ಜನ ಕೊಟ್ಟಿದ್ದರು ಎಲ್ಲರೂ ಸ್ಟಾರ್ಟಿಂಗ್ ಇದ್ದಾಗ. ಆದರೆ ಈ ಕಡೆ ಒಂದು ಸ್ವಲ್ಪ ಕಡಿಮೆ ಆಗೈತಿ. ಬ್ಲಡ್ ಡೊನೇಟ್ ಮಾಡೋದ್ರಿಂದ ನಮ್ಗೆ ದೇಹಕ್ಕೆ ಒಳ್ಳೆಯದೇ ಆಗ್ತೈತಿ. ಅಟ್ಯಾಕು ಮತ್ತು ಪ್ಯಾರಾಲಿಸಿಸ್ ಈ ಥರದ್ದೆಲ್ಲ ಆಗೋದು ಕಡಿಮೆ ಆಗ್ತದೆ. ಇಂತೂ ನಾನು ಡ್ಯೂಟಿ ಮುಗಿಸ್ಕೊಂಡು ಅಭಿಗೆ ಸಂಸ್ಕೃತಿಗೆ ನಡೆಸ್ಕೊಂತ ಮತ್ತು ಹಾಗೆ ಒಂದು ಸ್ವಲ್ಪ ಹೊತ್ಕೊಂಡು ನಮ್ಮ ಊರ ಕಡೆ ಹೊಂಟಿವಿ ನೋಡ್ರಿ. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಮತ್ತು ನೆಕ್ಸ್ಟ್ ಮುಂದಿನ ವ್ಲಾಗ್ದಲ್ಲಿ ಸಿಗ್ತೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಬಾಯ್ ಎಲ್ರಿಗೂ. ಥ್ಯಾಂಕ್ ಯು.